ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದ್ರೆ ಕೋವಿಡ್ ಅಲ್ಲಿ ಪಾಪ ಅವ್ರ ಕೈಲೇನು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಬೇಕಾದಷ್ಟು ಅವಕಾಶ. ಕೊನೆಗೆ ಮೊನ್ನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನ ಕೊಟ್ಟಿದ್ದೇನೆ. ಸೊ ಹಂಗೆ ಬಹುಶಃ ಏನೆಲ್ಲ ಯಾವ್ದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮ್ ಅನ್ನ ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟೆಲ್ಲ ತೋರಿಸಿದಿರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ದು ಭೂ ಗ್ಯಾರಂಟಿ ಅಂತ ಏನ್ ನಾವು ಅನೌನ್ಸ್ಮೆಂಟ್ ಮಾಡೋದು ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನ ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡರಲ್ಲೂ ಕೂಡ ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ದೇನ್ ಮನೆ ಇದೆ ಆ ಮನೆ ಫೋಟೋ ನಿಮ್ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲದೂ ಕೂಡ ಕೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನ ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ, ಆದ್ರೆ ಆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ವಿ. ಸರ್ಕಾರದ ಭೂಮಿಲಿ ಇದ್ದಂತವ್ರಿಗೆ ಅದನ್ನ ಕ್ಲೀನ್ ಆಗಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನ ಮಾಡಿಕೊಟ್ಟು ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನಿತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು, 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಬಹಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟರ್, ಯಾರಾದ್ರೂ 7 ಲಕ್ಷ ಜನ ಇದೆ ಅವ್ರಿಗೆ ಲೆಟರ್ಗಳು ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನ್ ಬೇಕೋ ಅವ್ರಿಗೆ ನಾವು ಒಂದು ಲೆಟರ್, ಈ ರೀತಿ ಲೆಟರ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು ಪಾಪ ಕೆಲವು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತ ಹೇಳಿ 23 ಲಕ್ಷ ಜನರು ಕೂಡ ಲೆಟರ್ ಕೊಟ್ಟು ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ರು, ಹೈಕಮಾಂಡ್ ಜೊತೆಗೆ ಅವ್ರು ಚೀಫ್ ಮಿನಿಸ್ಟರ್ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ ಅವರ ಕ್ರಮ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಎಕ್ಸ್ಟೆಂಡ್ ಮಾಡ್ತಿದ್ದ ಒಂದ್ಸಲ ಇನ್ನೊಂದ್ ಕಡೆ ಹೈಕಮಾಂಡ್ ಓಕೆ ಮಾಡಿದ್ರೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ 2 ಹೇಳ್ತಿದ್ದಾರೆ. ಅವರೇ 2 ಹೇಳ್ತಿದ್ದಾರೆ, ನೀವು ಮಾತ್ರ ಮುಂದುವರಿತಾ ಇಲ್ಲ, ನೀವು ಅಲ್ಲೇ ಇದ್ದೀರಾ. ಸೊ ನಿನ್ನೆ ತಿರುಪತಿಯಲ್ಲಿ ನೀವು ದೇಶದ ಆರ್ಥಿಕ ಪರಿಸ್ಥಿತಿ ಪರಿಹಾರ ಆಗಬೇಕಂತ ಬೇಡ್ಕೊಂಡಿದ್ದೆ, ಬೇರೆ ಬೇಡ್ಕೊಂಡಿದ್ದಾರೆ ಅಲ್ಲಪ್ಪ. ಈಗ ನೋಡ್ರಿ, ಮಾಂಗಲ್ಯ ನಮ್ಮ ಧರ್ಮದ ಒಂದು ದೊಡ್ಡ ಸಂಕೇತ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇತ್ತು, ಎರಡು ಸೇರಿದ ತಕ್ಷಣ ಹುಡುಗರು. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ, ಅವೆರಡು ತಕ್ಷಣ 10 ಲಕ್ಷ ಇರ್ತದೆ, 10 ಲಕ್ಷ ಇದೆ. ಈ ಹೆಣ್ಣಿಗೂ ಗಂಡಿಗೂ ಒಂದು ಬಾಂಧವ್ಯದ ಬಂಧನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾಂಗಲ್ಯ. ಅದು ದೇವತೆಗಳು ಕಾಲಿನ ದೇವ್ರಿಗೂ ಕೂಡ ನಾವು ಮಾಂಗಲ್ಯ ಕಟ್ತೀವಿ. ನೀನು ಚಿನ್ನನೇ ತಗೋಬೇಡ ಅಂತ ಹೇಳಿದ್ರೆ ಏನ್ ಕಾಸಿ ಹಾಕೊಳ್ಳೋರು, ಅವ್ನು ನೀ ದುಡ್ದದ್ರಲ್ಲಿ ಪಾಪ ನೀನು ಸಂಬಳ ಮಾಡಿ ಏನೋ ಮಾಡಿರ್ತೀಯ. ನೀನ್ ಹೆಂಡತಿನ ಮದುವೆ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ತಾಲಿ ಕಟ್ತಾರೆ, ಅದನ್ನು ನೀನು ಕಟ್ಬೇಡ ನೀನು ಅಂತ ಹೇಳಿದ್ರೆ, ಚಿನ್ನನೇ ತಗೋಬೇಡ, ಸರನೇ ಮಾಡ್ಕೋಬೇಡ ಅಂತ ಅಷ್ಟೊತ್ತು ಕಟ್ಟು ಅಂತ ಹೇಳಿದ್ರೆ ಔಟ್ ಇಸ್ ಪಾಸಿಬಲ್. ನಮ್ ಹೆಣ್ಮಕ್ಳು ಅವರು ಈ ಬೆಲೆ ಇಲ್ಲ ನಿಲ್ಸಕ್ಕಾಗ್ಲಿಲ್ಲ, ಬೆಲೆ ಏರಿಕೆಲ್ಲ ನೀನ್ ನಿಲ್ಸಕ್ಕಾಗಲ್ಲ. ಈಗ ನೀವೇನು ಎಣ್ಣೆ, ಅಡಿಗೆ ಎಣ್ಣೆನೂ ಕಡಿಮೆ ಉಪಯೋಗಿಸಿ ಅಂತ ಹೇಳಿ, ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಡೀಸೆಲ್ ಕಡಿಮೆ, ಇವ್ರೇನೋ ಒಂದೇನೋ ಮಾಡ್ತಾರೆ. ಆಯ್ತಾ, 1 ದಿನ 2 ದಿನ ಓಡಾಡ್ತಿದ್ರೆ, ಈಗ ದಿನ ಓಡಾಡ್ತಾರೆ ಅಂದ್ರೆ ಸೋಮಣ್ಣಾಗ್ಲಿ, ಮಂತ್ರಿಗಳಾಗ್ಲಿ, ಬೇರೆಯವರಾಗ್ಲಿ ಎಲ್ಲ ಬಿಟ್ಬಿಟ್ಟು ಮೆಟ್ರೋಲ್ ಓಡ್ತಾ ಇದಾರೆ. ಅವರೆಲ್ಲಾ ಲೀಡರ್ಗಳು, ಎಲ್ಲಾ ಮಂತ್ರಿಗಳು, ಎಲ್ಲಾ ರಾಜ್ಯದಲ್ಲಿರುವಂತ ಎಲ್ಲಾ ದಿನ ಬಿಟ್ಬಿಟ್ಟು 1 ದಿನ ಫೋಟೋ ಶೂಟ್ ಬಿಟ್ರೆ ಬೇರೆ ಅವರೆಲ್ಲ ಓಡಾಡಲ್ಲ. ಯಾರು ಬೇಡ ಅಂತಾರೆ, ನಮ್ದೇನ ಅಭ್ಯಂತರ. ಪೆಟ್ರೋಲ್ ಆರು ಉಳಿಸ್ಲಿ, ಡೀಸೆಲ್ ಆರು ಉಳಿಸ್ಲಿ, ಎಲ್ಲರೂ ಅವ್ರ ಮಾತು ಕೇಳಿ. ಊಟನೇ ಮಾಡೋದ್ ಬೇಡ, ಅವರು ಎಣ್ಣೆ ಹಾಕೋದು, ಎಣ್ಣೆ ಅಧಿಕಾರಕ್ಕೆ ಯಾವ ರೀತಿ ತರಬೇಕು ಅಂತೆಲ್ಲ
ಚರ್ಚೆ ಮಾಡ್ಬೇಕಲ್ಲ. ಕುರ್ಚಿ ಯಾವಾಗ ಅಂತ ಆತರ ಅಷ್ಟೇ ಸರ್, ಬೇರೆ ಏನಾದ್ರು ವಿಚಾರ ಚರ್ಚೆ ಆಯ್ತಾ? ಯಾವಾಗ ಡೇಟ್ ನೀವೆಲ್ಲ ಸ್ಟೋರಿಗಳು ಮಾಡ್ತಾ ಇದೀರಲ್ಲ. ನಿಮ್ ಡೇಟ್ ಒಂದು ನಿಗದಿ ಆಗ್ಲಿಲ್ವ ಸರ್? ಪಾಪ ನೀವು ನಗ್ತಾ ಇರ್ತೀರಿ ಸರ್, ಬಟ್ ಒಳಗಡೆ ನೋವಿರುತ್ತೆ, ತೋರಿಸ್ಕೊಳ್ಳಲ್ಲ, ಆದ್ರೂ ನಗ್ತಾನೆ ಇರ್ತೀರಿ. ಅದಕ್ಕೆ ಅಟ್ಲೀಸ್ಟ್ ನಿಮ್ಗೊಂದು ಪರಿಹಾರ ಬೇಕಲ್ಲ ಸರ್, ಕಷ್ಟಪಟ್ಟಿದ್ದು. ತಿರುಪತಿಗೆ ಹೋಗಿದ್ರಲ್ಲ, ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ. ಪಾಪ ನೀವ್ ಹೇಳ್ತಿರಲ್ಲ ಸರ್, ಕೂಲಿ ಕೇಳ್ತೀರಿ. ಯಾರು ಕೂಲಿ ಯಾರು ಕೇಳಿಲ್ಲ, ನಾನೇ ಕೂಲಿ ಕೇಳಿಲ್ಲ. ನಮಗ್ ಕೂಲಿ ಬೇಕಲ್ಲ ಸರ್, ಎಲ್ಲ ಭಕ್ತಿಗೆ ಭಗವಂತ ಒಲಿಬೇಕಲ್ಲ ಸರ್. ಲೋಕಲ್ ಲೈಟ್ಗಳಿದ್ದಾರೆ ಕೂಡ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಎಲ್ಲ ಪಕ್ಷದ ಅಧ್ಯಕ್ಷರು ಮಾಡಿದ್ರೆ ಅವ್ರು ಹಿಂದೆ ನರೇಂದ್ರ ಮೋದಿ ಬಗ್ಗೆ ಕೇಳಿ. ಈಗ ದೇವೇಗೌಡರಲ್ಲಿಲ್ವೇ, ಈಗ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ ಅಂತ ದೇವೇಗೌಡರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಗ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ರು. ಅವ್ರದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ ಹೆಂಗ್ ಬೇಕು, ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಅವರು ಮಣ್ಣಿನ ಸುತ್ತಿದೆ, ಅದು ಪ್ರೆಷರ್ ಜಾಸ್ತಿ ಆಗಿದೆ. ನಾನು ಸ್ಪಾಟ್ ಹೋಗಿದ್ದೀನಿ, ವರದಿ ಎಲ್ಲ ನಾನೇ ತೀರ್ಮಾನ ಮಾಡಿಲ್ಲ. ಅದನ್ನ ಯಾವ ಕಾರ್ಪೊರೇಷನ್ ಇಂಜಿನಿಯರ್ಸ್ ಯಾರು ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತ PWD, ನಾನು PWD ಮಿನಿಸ್ಟರ್ ಹತ್ರ ಮಾತಾಡಿ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವೇನ್ ಕ್ರಮ ಕೈಗೊಳ್ಬೇಕು, ವಿಶ್ವದರ್ಜೆಗೆ ತೆಗೆದುಕೊಂಡೋಗಲಿಕ್ಕೆ ಏನು ಬುನಾದಿಯನ್ನ ಫೌಂಡೇಶನ್ ಹಾಕ್ತೀವಿ, ಅವೆಲ್ಲ ಕೂಡ ಬಹುಶಃ ವಿರೋಧ ಪಾರ್ಟಿಯವರು ಕೂಡ ಒಪ್ಕೊಳ್ತಾರೆ. ಟೀಕೆ ಮಾಡ್ತಾರೆ, ಟೀಕೆ ಮಾಡೋದ್ಮೇಲೆ ಏನ್ ಬೇಡ ಅಂತ ಹೇಳಿದ್ರೆ ನಮ್ಮನ್ನು ತಿದ್ದಂತ ಕೆಲಸ ಮಾಡ್ತೀವಿ. ತಿದ್ಲಿ, ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದಂತದ್ದೇ, ಅವೆಲ್ಲ ಏನ್ ಬೇಕೋ ಮಾಡಬೇಕು, ಆ ಕೆಲಸ ನಾವು ಮಾಡ್ತೀನಿ. ಬೆಂಗಳೂರು ನಗರಕ್ಕೆ ಯಾಕೆಂದ್ರೆ ಏನು ಒಂದು ವಿಶೇಷವಾದಂತ ಕೆಲಸ, ನೀರಾವರಿಯಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದೀವಿ, ಅದನ್ನ ಇನ್ನೊಂದಿನ ನಾನು ತಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಈ 3 ವರ್ಷದ ಸಾಧನೆಗೆ ನಮ್ಗೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ, ಜನರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ನಮ್ಗೇನು ಬೇಜಾರೇನಿಲ್ಲ, ಟೀಕೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನರಿಗೆ ಒಂದು ಉತ್ತಮವಾದಂತಹ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿದ್ರು. ತಾವು ಕೂಡ ಮಾಧ್ಯಮದವರು ಕೂಡ ನಮ್ಗೆ ಬೇಕಾದಷ್ಟು ಕೆಲವು ಒಳ್ಳೆ ಮಾತು ಹೇಳಿದಿರಿ, ಕೆಲವು ಟೀಕೆ ಮಾಡಿದಿರಿ, ನಮ್ಮ ತಪ್ಪುಗಳನ್ನ ತಿದ್ದಿದ್ದೀರಿ. ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. 5% ಇಂದ ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನ ಯಾರು ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟಕ್ಕೆ 1 ವರ್ಷ ಟೈಮ್, ಅದಕ್ಕೆಲ್ಲ ದಾಖಲೆ ಗಿಕ್ಲೆಲ್ಲ ಮಾಡ್ಕೊಟ್ಟಿದ್ದೇವೆ. ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ, 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತಲ್ಲ, 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಬೇಕು, ಅದಕ್ಕೆ ಅವಕಾಶವನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ, ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನ ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ, ನೀರಾವರಿ ಮಾಡಿದ್ದೀವಿ, ಸರ್ಕಾರದ ಎಲ್ಲ ಕೆಲಸಗಳು, ಈಗಾಗಲೇ ಹೊಸ ರಸ್ತೆಗಳನ್ನ ಎಷ್ಟು ಮಾಡಿದ್ದೇವೆ, ಅವೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಕರೆದು